ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 28 ಮತ್ತು 29ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ, ಸೂರ್ಯ ಮಿತ್ರ ವಾರ್ಷಿಕ ಪ್ರಶಸ್ತಿಯನ್ನ ನೀಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೆಲ್ಕೋ ಇಸ್ ದ ರೈಟ್ ಆನ್ಸರ್. ಸೆಲ್ಕೋ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಅದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ, ನೋಡಿ, ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಅಂತ. ರಿಚರ್ಡ್ಸ್ಗೆ ಸೂರ್ಯ ಮಿತ್ರ ಪ್ರಶಸ್ತಿ, ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ಹೆಚ್ಚಿದ್ದರೆ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮೂರು ಡೈಮೆನ್ಷನ್ ಏನಂದ್ರೆ, ಪ್ರಶಸ್ತಿಯ ಹೆಸರೇನು ಅಂತಕ್ಕಂಥದ್ದು. ಪ್ರಶಸ್ತಿ ಹೆಸರು ಈಗಾಗಲೇ ಹೇಳಿದೀನಿ, ಸೂರ್ಯ ಮಿತ್ರ ಅಂತಕ್ಕಂಥದ್ದು. ಈ ಪ್ರಶಸ್ತಿಯನ್ನ ನೀಡುವ ಸಂಸ್ಥೆ ಯಾವುದು ಅಂತಕ್ಕಂಥದ್ದು ಈಗಾಗಲೇ ಹೇಳಲಾಗಿದೆ, ಸೆಲ್ಕೋ ಅಂತಕ್ಕಂಥದ್ದು. ಈ ಪ್ರಶಸ್ತಿಯನ್ನ ಪಡೆದ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ, ರಿಚರ್ಡ್ಸ್ ಅಂತಕ್ಕಂಥದ್ದು. ಈ ಮೂರು ಆಯಾಮಗಳನ್ನ ಗೊತ್ತಿರಬೇಕು. ಅದಲ್ಲದೆ ಇನ್ನೊಂದೇನಂದ್ರೆ, ಯಾವ ಕ್ಷೇತ್ರಕ್ಕೆ ನೀಡಲಾಗತ್ತೆ, ಅದಾಯ್ತಾ, ಯಾವ ಕ್ಷೇತ್ರಕ್ಕೆ ನೀಡಲಾಗತ್ತೆ ಅಂದ್ರೆ, ಇದು ನವೀಕರಿಸಬಹುದಾದ ಇಂಧನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿದರೆ ಅಂಥವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ದೀಸ್ 4 ಡೈಮೆನ್ಷನ್ ಯು ಹ್ಯಾವ್ ಟು ಬಿ ರಿಮೆಂಬರ್. ಅರ್ಥ ಆಯ್ತಾ? ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಸೆಲ್ಕೋ ಸಂಸ್ಥೆ ಕೊಡಮಾಡುವ ಅಂತಾರಾಷ್ಟ್ರೀಯ ಸೂರ್ಯ ಮಿತ್ರ ವಾರ್ಷಿಕ ಪ್ರಶಸ್ತಿಯನ್ನ ಅಮೆರಿಕದ ರಿಚರ್ಡ್ ಹ್ಯಾನ್ಸನ್ ಅವರಿಗೆ ಪ್ರದಾನ ಮಾಡಲಾಗಿದೆ. ಗೊತ್ತಾಯ್ತಾ? ಅಮೆರಿಕದ ಒಂದು ರಿಚರ್ಡ್ ಹ್ಯಾನ್ಸನ್ ಅವರಿಗೆ ನೀಡಲಾಗಿರ್ತಕ್ಕಂಥದ್ದು. ನಿಮ್ಮ ಎಕ್ಸಾಮ್ ಅಲ್ಲಿ KE ಎಕ್ಸಾಮಿನೇಷನ್ ಏನಿದೆ ಅಂತ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ VAO ಎಕ್ಸಾಮಿನೇಷನ್, PDO ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಈ ಪ್ರಶ್ನೆಯನ್ನ ಕೇಳ್ತಾರ. ಇಂಥ ಪ್ರಶ್ನೆಗಳನ್ನ ಯಾವ ತರ ಕೇಳ್ತಾರ ಅಂದ್ರೆ, ಸೂರ್ಯ ಮಿತ್ರ 2024ರ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು, ಅಥವಾ ಯಾವ ದೇಶದ ಮೂಲದವರು, ಯಾವ ಕ್ಷೇತ್ರಕ್ಕೆ ನೀಡಲಾಗಿದೆ, ನೀಡುವ ಸಂಸ್ಥೆ ಯಾವುದು. ಅರ್ಥ ಆಯ್ತಾ? ಈ 4 ಡೈಮೆನ್ಷನ್ ಏನು ಹೇಳಿದೆ ಅದ್ರ ಮೇಲೆ ಪ್ರಶ್ನೆ ಕೇಳಬಹುದು. ಸೊ ಅದರಲ್ಲಿ ಒಂದು ಡೈಮೆನ್ಷನ್ ರಿಚರ್ಡ್ ಹ್ಯಾನ್ಸನ್ ಅಂತಕ್ಕಂಥವ್ರು, ಇವರು ಅಮೆರಿಕದವರು. ರಿಚರ್ಡ್ ಅವರು ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಸೌಲಭ್ಯವನ್ನು ಹೆಚ್ಚಿಸಲು ಪ್ರಯತ್ನವನ್ನು ಮಾಡಿದರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇವ್ರೇನ್ ಮಾಡಿದ್ದಾರೆ, ಗ್ರಾಮೀಣ ಸ್ಪೆಸಿಫಿಕಲಿ ಅಂದ ರೂರಲ್ ಏರಿಯಾಗಳಲ್ಲಿ ಒಂದು ಸೌರ ವಿದ್ಯುತ್ ಒಂದು ಪೆನಿಟ್ರೇಷನ್ ಅನ್ನು ಹೆಚ್ಚಿಗೆ ಮಾಡಲು ಇವರ ಒಂದು ಪ್ರಮುಖ ಪಾತ್ರ ವಹಿಸುವುದರಿಂದಾಗಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಅಲ್ಲದೆ ಆಧುನಿಕ ಫೋಟೋ ವೋಲ್ಟಾಯಿಕ್ ತಂತ್ರಜ್ಞಾನವನ್ನ ಮೈಕ್ರೋ ಸಂಸ್ಥೆಗಳ ಮೂಲಕ ಬೆಸೆದು ಅದರ ಮಹತ್ವವನ್ನು ಸಾರುವಲ್ಲಿ ಇವರ ಪಾತ್ರವನ್ನ ಪ್ರಮುಖ ವಹಿಸಿದ್ದಾರೆ. ಅರ್ಥ ಆಯ್ತಾ? ಫೋಟೋ ವೋಲ್ಟಾಯಿಕ್ ಸೆಲ್ ಅಂತ ಹೇಳ್ತೀವಿ, ಫೋಟೋ ವೋಲ್ಟಾಯಿಕ್ ಸೆಲ್. ಅರ್ಥ ಆಯ್ತಾ? ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಗಳನ್ನ ಫಾರ್ ಎಕ್ಸಾಂಪಲ್ ನಾವು ಸೋಲಾರ್ ಪ್ಯಾನಲ್ ಗಳಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೋಲಾರ್ ಪ್ಯಾನಲ್ಗಳಲ್ಲಿ ಏನು ಯೂಸ್ ಮಾಡ್ತೀವಿ ಅವುಗಳ ಸೆಲ್ಸ್ ಗಳನ್ನ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಫೋಟೋ ವೋಲ್ಟಾಯಿಕ್ ಸೆಲ್. ಈ ಫೋಟೋ ವೋಲ್ಟಾಯಿಕ್ ಸೆಲ್ ಏನ್ ಮಾಡ್ತಾವಂದ್ರ, ಇಲ್ಲಿ ಬೆಳಕಿನ ಶಕ್ತಿಯನ್ನ ಅಥವಾ ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ, ಆಯ್ತಾ, ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡಲು ಈ ಫೋಟೋ ವೋಲ್ಟಾಯಿಕ್ ಏನ್ ಮಾಡ್ತಾವ, ಸಹಾಯವನ್ನ ಮಾಡ್ತಾವ. ಎಲ್ಲಿ ಬೆಳೆಸ್ತಾರ? ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ ಬೆಳೆಸ್ತಾರ. ಅರ್ಥ ಆಯ್ತಾ? ಸೆಲ್ಕೋ ಇಂಡಿಯಾದ ಒಂದು CEO ಆಗಿರ್ತಕ್ಕಂಥ ಮೋಹನ್ ಭಾಸ್ಕರ್ ಇದ್ದಾರೆ ಪ್ರಸ್ತುತವಾಗಿ. ಈ ಸಂಸ್ಥೆ 2012ರಿಂದಲೇ ಸುಸ್ಥಿರ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ ಸಾಧಕರು ಹಾಗೂ ಗ್ರಾಮೀಣ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾರೆ. ಆಯ್ತಾ? ಸಂಸ್ಥೆ ಒಂದು CEO ಯಾರಿದ್ದಾರೆ, ಆಮೇಲೆ ಯಾವಾಗಿನಿಂದ ಪ್ರಾರಂಭ ಮಾಡಿದ್ದಾರೆ, ಯಾವ ಒಂದು ಕ್ಷೇತ್ರಕ್ಕೆ ನೀಡಲಾಗುತ್ತೆ, 2024ರಲ್ಲಿ ಯಾರು ಪಡೆದುಕೊಂಡಿದ್ದಾರೆ. ಸೊ ಇಷ್ಟು ಮಾಹಿತಿ ಗೊತ್ತಿರಬೇಕು. ಅದಲ್ಲದೆ ಫೋಟೋ ವೋಲ್ಟಾಯಿಕ್ ಸೆಲ್, ವಾಟ್ ಆಸ್ ದ ಫಂಕ್ಷನ್ ಆಫ್ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತಕ್ಕಂಥದ್ದು, ವೇರ್ ವಿ ಯೂಸ್ ದ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಯಾವ ಒಂದು ಕ್ಷೇತ್ರದಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಆಮೇಲೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ ಫೋಟೋ ವೋಲ್ಟಾಯಿಕ್ ಸೆಲ್ಸ್. ದೇ ಕನ್ವರ್ಟ್ಸ್ ವಾಟ್ ಎನರ್ಜಿ ಯಾವುದಂದ್ರೆ, ಈ ಒಂದು ಲೈಟ್ ಎನರ್ಜಿಯನ್ನ, ಆಯ್ತಾ, ಲೈಟ್ ಎನರ್ಜಿಯನ್ನ ಅದೇನ್ ಮಾಡ್ತದೆ ಅಂದ್ರ ಒಂದು ಇಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಫೋಟೋ ವೋಲ್ಟಾಯಿಕ್ ಸೆಲ್ಸ್. ನೋಡ್ರಿ, ಯಾರಿಗೆ ನಮ್ಮ ಮ್ಯಾಗಝಿನ್ಸ್ ಬೇಕು ಇದೇ ತರನಾಗಿ ನಿಮಗೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಮತ್ತು ಎಲ್ಲಾ ನ್ಯೂಸ್, ನೋಡ್ರಿ ಒಂದು ಸ್ಪಷ್ಟತೆ ಕೊಡ್ತೀನಿ ಅಂದ್ರೆ, ಕೆಲವೊಂದು ಬಾರಿ ನಾವು ಕ್ಲಾಸ್ ಮಾಡುವಾಗ ಕೆಲವೊಂದು ಮಿಸ್ ಆಗಿರ್ಬೋದು. ನೀವು ಕೆಲವೊಂದು ವೆಬ್ಸೈಟ್ಗಳು ನೋಡಿರ್ತೀರಾ, ಸರ್ ಈ ನ್ಯೂಸ್ ಮಿಸ್ ಆಗಿದೆ, ಆ ನ್ಯೂಸ್ ಮಿಸ್ ಆಗಿದೆ. ನೋಡ್ರಿ, ಇಲ್ಲಿ ಕ್ಲಾಸ್ ಮಾಡುವಾಗ ಕೆಲವೊಂದು ಮಿಸ್ ಆಗಿರ್ಬೋದು ಬೈ ಚಾನ್ಸ್, ಬಟ್ ಆ ಮ್ಯಾಗಝಿನ್ ಅಲ್ಲಿ ಯಾವುದು ಮಿಸ್ ಆಗ್ಲಕ್ಕೆ ಚಾನ್ಸ್ ಇಲ್ಲ. ಎಲ್ಲಾ ಡೆಪ್ತ್ ಇನ್ಫಾರ್ಮೇಶನ್ ಕೊಡಲಾಗುತ್ತೆ. ಒಂದು ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಏಪ್ರಿಲ್ 2024ರವರೆಗೆ 640 ಆಗುತ್ತೆ.
2022 ಜಾನ್ ಟು ಏಪ್ರಿಲ್ 2024ರವರೆಗೆ 1040 ಆಗುತ್ತೆ. ಡಿಸ್ಕೌಂಟ್ ಆಗಿ ನಿಮ್ಗೆ 1140 ಆಗುತ್ತೆ. ಡಿಸ್ಕೌಂಟ್ ಆಗಿ 1040 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಬಿ ಪಿ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಇದರಲ್ಲಿ ಕಳಿಸ್ತೀವಿ, ಅಂದರೆ PDF ಫಾರ್ಮೆಟಲ್ಲಿ ನಾವು ಕಳಿಸ್ತೀವಿ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ, ಇತ್ತೀಚೆಗೆ ಯಾವ ರಾಜ್ಯವು ತಂಬಾಕು ಸಹಿತ ಗುಟ್ಕಾ, ತಂಬಾಕು ಮತ್ತು ಪಾನ್ ಮಸಾಲ ಉತ್ಪನ್ನಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಪಕ್ಕದ ರಾಜ್ಯ ತೆಲಂಗಾಣ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ರಾಜ್ಯಾದ್ಯಂತ ಮೇ 24ರಿಂದಲೇ ಆದೇಶ, ತೆಲಂಗಾಣದಲ್ಲಿ ಗುಟ್ಕಾ ನಿಷೇಧ ಅಂತ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದೊಂದು ಬೋಲ್ಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಬೋಲ್ಡ್ ಸ್ಟೆಪ್ ಯಾಕಂತ ಹೇಳ್ತೀವಿ ಅಂದರೆ, ಈಗ ನಾವು ಮಾಮೂಲಿಯಾಗಿ ಯೂಸ್ ಮಾಡ್ತಕ್ಕಂಥ ತಂಬಾಕು ತದನಂತರದಲ್ಲಿ ಈ ಗುಟ್ಕಾ ಆಗಿರ್ಬೋದು. ಸೊ ಇವುಗಳು ಏನು ಮಾಡ್ತಾರೆ ಅಂದರೆ, ಮೇಲ್ಗಡೆ ಇವುಗಳ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಸರ್ಕಾರ ಪ್ರಿಸ್ಕ್ರಿಪ್ಷನ್ ಹಾಕಿದರೂ ಕೂಡ ಜನರು ಏನು ಮಾಡ್ತಿದ್ದಾರೆ, ಅತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯೂಸ್ ಮಾಡೋದ್ರಿಂದ ಸರ್ಕಾರಕ್ಕೆ ಏನೋ ರೆವಿನ್ಯೂ ಆಗುತ್ತೆ. ಬಟ್ ವೆನ್ ಕಂಪೇರಿಂಗ್ ವಿತ್ ದ ರೆವಿನ್ಯೂ ಆಫ್ ದಿ ಗೌರ್ಮೆಂಟ್ ರೆವಿನ್ಯೂ ಜೊತೆಗೆ ಇನ್ನು ಒಂದು ಪ್ರೀಸಿಯಸ್ ಆಗಿರ್ತಕ್ಕಂಥ ಹೆಲ್ತ್ ನಾವೇನಾದರೂ ಪರಿಗಣನೆಗೆ ತೆಗೆದುಕೊಂಡ್ರೆ ಹೆಲ್ತ್ಗೆ ವ್ಯಾಲ್ಯೂ ಕಟ್ಟೋಕ್ಕೆ ಆಗಲ್ಲ. ಇಟ್ ಈಸ್ ಆಲ್ಸೋ ಇಂಪ್ಯಾಕ್ಟ್ಸ್ ಆನ್ ದಿ ಎಕನಾಮಿ ಆಫ್ ದಿ ಸ್ಟೇಟ್ ಆರ್ ನೇಷನು. ಅಂದ್ರೆ ಜನರ ಹೆಲ್ತ್ ಇಂಪ್ಯಾಕ್ಟ್ ಆಯ್ತು ಅಂದರೆ ಅವ್ರು ಹೆಂಗೆ ಒಂದು ಪರ್ಫೆಕ್ಟ್ 100% ತಮ್ಮ ಒಂದು ಎಫಿಷಿಯನ್ಸಿನ ಕೊಡೋಕ್ಕಾಗತ್ತೆ, ಕೆಲಸದಲ್ಲಿ ಕೊಡೋಕ್ಕಾಗಲ್ಲ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಇದನ್ನು ಕೂಡ GDP, ಆಮೇಲೆ NDP, ಆಮೇಲೆ ಇದೇನಂದ್ರೆ ಮತ್ತೆ ಡೆವಲಪ್ಮೆಂಟಿಗೆ ಏನಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಸೊ ವೆನ್ ಯು ಕಂಪೇರ್ ವಿತ್ ರೆವೆನ್ಯೂ ವಿತ್ ಹೆಲ್ತ್, ಸೊ ಹೆಲ್ತ್ ಈಸ್ ಮೋರ್ ಪ್ರೀಸಿಯಸ್ ದೆನ್ ದಿ ರೆವೆನ್ಯೂ. ಅರ್ಥ ಆಯ್ತಾ? ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ತೆಲಂಗಾಣ ಸರ್ಕಾರ ಒಂದು ಬೋಲ್ಡ್ ಸ್ಟೆಪ್ಪನ್ನು ತೆಗೆದುಕೊಂಡಿದೆ. ಏನು ಬೋಲ್ಡ್ ಸ್ಟೆಪ್ ಅಂದರೆ, ಈ ಒಂದು ಗುಟ್ಕಾ, ತಂಬಾಕು ಮತ್ತು ಪಾನ್ ಮಸಾಲಗಳ ಉತ್ಪನ್ನಗಳನ್ನು ಏನು ಮಾಡಲಾಗಿದೆ ಅಂದರೆ ಅಲ್ಲಿ ಬ್ಯಾನ್ ಮಾಡಲಾಗಿದೆ. ತೆಲಂಗಾಣ ಸರ್ಕಾರವು ರಾಜ್ಯಾದ್ಯಂತ ತಂಬಾಕು ಸಹಿತ ಗುಟ್ಕಾ, ತಂಬಾಕು ಮತ್ತು ಪಾನ್ ಮಸಾಲ ಉತ್ಪನ್ನಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ. ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಮತ್ತು ಪಾನ್ ಮಸಾಲ ತಯಾರಿಕೆ, ಸಂಗ್ರಹಣೆ, ವಿತರಣೆ, ಸಾಗಣೆ ಮತ್ತು ಮಾರಾಟವನ್ನು ರಾಜ್ಯಾದ್ಯಂತ 1 ವರ್ಷದ ಅವಧಿಗೆ ನಿಷೇಧಿಸಿ ತೆಲಂಗಾಣ ಸರ್ಕಾರ ಆದೇಶ ಹೊರಡಿಸಿದೆ. ಇಟ್ಸ್ ಒನ್ ಆಫ್ ದಿ ಬೋಲ್ಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ನೋಡಿ, ಎಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದೆ ಇದು. ಈ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತಂಬಾಕುಗಳಲ್ಲಿ ಒಂದು ಕ್ಯಾನ್ಸರ್ಗೆ ಕಾರಣಕರ್ತವಾಗಿರ್ತಕ್ಕಂಥ ಹಾನಿಕಾರಕ ವಸ್ತು ಇರುತ್ತೆ. ಅದ್ಯಾವುದಂದರೆ ನಿಕೋಟಿನ್ ಅಂತಕ್ಕಂಥದ್ದು. ಸೊ ಈ ನಿಕೋಟಿನ್ ವಸ್ತು ಇರೋದ್ರಿಂದ ಏನಾಗುತ್ತೆ ಅಂದರೆ ಕ್ಯಾನ್ಸರ್ ಬರುವ ಒಂದು ಸಂಭವನೀಯತೆ ಇದೆ. ಸೊ ಅದನ್ನು ಪರಿಗಣನೆ ತೆಗೆದುಕೊಂಡು ತೆಲಂಗಾಣ ಸರ್ಕಾರ ಏನು ಮಾಡಿದೆ ಅಂದರೆ 1 ವರ್ಷದ ಅವಧಿವರೆಗೆ ತೆಲಂಗಾಣದಲ್ಲಿ ಈ ಒಂದು ತಂಬಾಕು, ಗುಟ್ಕಾ ಮತ್ತು ಪಾನ್ ಮಸಾಲಗಳನ್ನು ಏನು ಮಾಡಲಾಗಿದೆ ಅಂದರೆ ಬ್ಯಾನ್ ಮಾಡಲಾಗಿದೆ. ತೆಲಂಗಾಣದ ಬಗ್ಗೆ ಮಾತಾಡ್ತಾ ಬಂದಾಗ ತೆಲಂಗಾಣದ ರಾಜಧಾನಿ ಯಾವುದಿದೆ? ಹೈದರಾಬಾದ್ ಇದೆ. ಗೊತ್ತಿರಲಿ. ಅರ್ಥ ಆಯ್ತಾ? ಆಂಧ್ರ ಪ್ರದೇಶದ ರಾಜಧಾನಿ ಅಲ್ಲ, ತೆಲಂಗಾಣದ ರಾಜಧಾನಿ ಇದೆ. ಈಗಿದು ಮುಖ್ಯಮಂತ್ರಿ ಯಾರಿದ್ದಾರೆ? ರೇವಂತ್ ರೆಡ್ಡಿ ಅವರಿದ್ದಾರೆ. ರಾಷ್ಟ್ರೀಯ ಉದ್ಯಾನಗಳು ಮುರುಘರಾಣಿ ರಾಷ್ಟ್ರೀಯ ಉದ್ಯಾನವನ, ಮಹಾವೀರ ಹರಿಣ ವನಸ್ಥಳ ರಾಷ್ಟ್ರೀಯ ಉದ್ಯಾನವನ, ಕ್ರಾಸು ಬ್ರಹ್ಮಾನಂದ ರೆಡ್ಡಿ ರಾಷ್ಟ್ರೀಯ ಉದ್ಯಾನವನ. 1, 2 ಅರ್ಥ ಆಯ್ತಾ? 2, 3 ಪ್ರಮುಖವಾಗಿ 3 ರಾಷ್ಟ್ರೀಯ ಉದ್ಯಾನಗಳಲ್ಲಿ ಕಂಡುಬರುತ್ತವೆ. ಗೊತ್ತಿರಬೇಕು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ದಲ್ಲಿ ಕಂಡುಬರುತ್ತೆ. ತದನಂತರದಲ್ಲಿ ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ರಾಜಮುಂಡ್ರಿಯಲ್ಲಿ ಕಂಡುಬರುತ್ತೆ. ಅರ್ಥ ಆಯ್ತಾ? ಇದು ಕೂಡ ಫ್ಯಾಕ್ಟ್ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಯಾವ ಸಚಿವಾಲಯವು ಪ್ರಗತಿ 2024 ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯುಷ್ ಸಚಿವಾಲಯ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಂಥ ನಿಮ್ಮ ಪ್ರಶ್ನೆಗಳನ್ನು KE ಎಕ್ಸಾಮಿನೇಷನ್ನು, PC ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ನೋಡ್ರಿ, ಕೇಂದ್ರ ಆಯುಷ್ ಸಚಿವಾಲಯವು ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿರ್ತಕ್ಕಂಥ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸ್ ಏನು ಮಾಡಿದೆ? ಪ್ರಗತಿ 2024 ಉಪಕ್ರಮವನ್ನು ಪ್ರಾರಂಭಿಸಿದೆ. ಸೊ ವಾಟ್ ಡಸ್ ಮೀನ್ ಬೈ ಪ್ರಗತಿ? ಫಾರ್ಮಾ ರಿಸರ್ಚ್ ಇನ್ ಆಯುರ್ಜ್ಞಾನ ಆ್ಯಂಡ್ ಟೆಕ್ನೋ ಇನೋವೇಷನ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಈ ಒಂದು ಆಯುರ್ವೇದದಲ್ಲಿ ಒಂದು ರಿಸರ್ಚ್ ಮಾಡೋಗೋಸ್ಕರ ಈ ಒಂದು ಉಪಕ್ರಮ ಪ್ರಗತಿ ಅಂತಕ್ಕಂಥದ್ದು ಲಾಂಚ್ ಮಾಡಲಾಗಿದೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆ ಯಾವುದು? 3 ಸ್ಪೆಸಿಫಿಕಲಿ ಯಾವುದಂದರೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಪ್ರಗತಿ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ. ಪ್ರಗತಿ ಇದರ ಒಂದು ವಿಸ್ತೃತ ರೂಪ ಏನಂದರೆ ಫಾರ್ಮಾ ರಿಸರ್ಚ್ ಇನ್ ಆಯುರ್ವೇದ ಜ್ಞಾನ ಆ್ಯಂಡ್ ಟೆಕ್ನೋ ಇನೋವೇಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಹಂಪಿಯ ವಿರೂಪಾಕ್ಷಿ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಇದಕ್ಕೆ ಲಕ್ಕಣ್ಣ ದಂಡೇಶ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸ್ಲೈಡ್ ಸ್ವಲ್ಪ ಇದು ಆಗ್ತಾ ಇದೆ
ನೋಡಿ, ಮಳೆಯಿಂದಾಗಿ ಕರ್ನಾಟಕದ ಒಂದು ಹಂಪಿ ವಿರೂಪಾಕ್ಷ ದೇವಾಲಯ ಮಂಟಪ ಏನಾಗಿದೆ, ಕುಸಿದು ಬಿದ್ದಿದೆ. ಸೊ ಆದ್ದರಿಂದಾಗಿ ಇದು ನ್ಯೂಸಲ್ಲಿ ಇತ್ತು. ಸೊ ಅದಕ್ಕೆ ನಾವು ಕೂಡ ಪ್ರಶ್ನೆಯನ್ನು ಕೇಳಿದೀವಿ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ವಿರೂಪಾಕ್ಷಿ ದೇವಾಲಯ ವಿಜಯನಗರ ಜಿಲ್ಲೆಯ ಒಂದು ಹಂಪಿಯಲ್ಲಿ ಇರ್ತಕ್ಕಂಥದ್ದು. ಇದು ಹಂಪಿಯಲ್ಲಿರುವ ಸ್ಮಾರಕಗಳ ಗುಂಪಿನ ಭಾಗವಾಗಿದೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಅರ್ಥ ಆಯ್ತಾ? ಯುನೆಸ್ಕೋ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆ, ಸೊ ಯುನೆಸ್ಕೋ ಒಂದು ರೆಕಗ್ನೈಸ್ಡ್ ಸೈಟು ವಿರೂಪಾಕ್ಷ ದೇವಾಲಯ ಅಂತಕ್ಕಂಥದ್ದು. ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮಳೆಯಿಂದಾಗಿ ಇದರ ಒಂದು ಕೆಲವೊಂದು ಭಾಗ ಮಂಟಪ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕುಸಿದು ಬಿದ್ದಿದೆ. ಸೊ ಅದಕ್ಕೆ ಏನಂದ್ರೆ ಇದು ನ್ಯೂಸ್ ಅಲ್ಲಿದೆ. ಆದುದರಿಂದ ತಾಂಬಲ್ಲಿ ತಲೆಯಲ್ಲಿ ಕೂಡ ಇರಬೇಕು. ವಿರೂಪಾಕ್ಷಿ ದೇವಾಲಯ ಅಂತಕ್ಕಂಥದ್ದು ಹಂಪಿಯಲ್ಲಿ ಕೂಡ ಕಂಡು ಬರುತ್ತೆ. ಇದು ವಿಜಯನಗರ ಜಿಲ್ಲೆಯಲ್ಲಿ. ಆಮೇಲೆ ಇದರ ಬಗ್ಗೆ ನಾವು ಇನ್ನೂ ನೋಡ್ತಾ ಬಂದಾಗ ಆಮೇಲೆ ಇನ್ನೊಂದು ಗೊತ್ತಿರಲಿ, ಯುನೆಸ್ಕೋ ಇದು ವಿಶ್ವ ಪರಂಪರೆ ತಾಣವಾಗಿದೆ ಅಂತಕ್ಕಂಥದ್ದು. ಈ ದೇವಾಲಯವನ್ನು ಶ್ರೀ ವಿರೂಪಾಕ್ಷನಿಗೆ ಸಮರ್ಪಿಸಲಾಗಿದೆ. ಇದನ್ನು ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರ ಎಂದು ಕರೆಯಲ್ಪಡುವ ದೇವರ 2ರ ಅಡಿಯಲ್ಲಿ ಲಕ್ಕಣ್ಣ ದಂಡೇಶ್, ಅರ್ಥಾಯ್ತಾ, ಏನಾಗಿರೋದ್ರೆ ಲಕ್ಕಣ್ಣ ದಂಡೇಶ್ ಅಂತಕ್ಕಂಥವ್ರು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಲಕ್ಕಣ್ಣ ದಂಡೇಶ್ ಏನ್ ಮಾಡಿದ್ದಾರೆ, ಇದನ್ನ ನಿರ್ಮಾಣ ಮಾಡಿದ್ದಾರೆ. ಯಾವ ರಾಜರ ಕಾಲದಲ್ಲಿ ಇದ್ರು ಅವರು? ಪ್ರೌಢ ದೇವರಾಯ, ಅರ್ಥಾಯ್ತಾ, ಪ್ರೌಢ ಎಂದು ಕರೆಯಲ್ಪಡುವ ದೇವರ 2ರ ಕಾಲದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಲಕ್ಕಣ ದಂಡೇಶ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ವಿರೂಪಾಕ್ಷ ದೇವಾಲಯ. ಅದು ಹಂಪಿಯಲ್ಲಿ ಕಂಡು ಬರೋ ವಿರೂಪಾಕ್ಷ ದೇವಾಲಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಸ್ಪೆಸಿಫಿಕಲಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರ. 46ನೇ ಅಂಟಾರ್ಟಿಕಾ ಸಂಸತ್ತು ಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಭಾರತ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ನೋಡಿ, 46ನೇ ಅಂಟಾರ್ಟಿಕಾ ಸಂಸತ್ತು ಸಭೆ ಮೇ 21ರಿಂದ 30ರವರೆಗೆ ಕೇರಳದ ಒಂದು ಕೊಚ್ಚಿಯಲ್ಲಿ ನಡೆಯಿತು. ಇದು ಏನ್ ಮಾಡಿತ್ತು ಅಂದ್ರೆ ಭಾರತ ಇದಕ್ಕೆ ಹೋಸ್ಟ್ ಮಾಡಿತು. ಭಾರತವು ಇದೇ ಮೊದಲ ಬಾರಿಗೆ ಇದರ ಒಂದು ಸಂಸತ್ತಿನ ಸಭೆಯ ಒಂದು ಆತಿಥ್ಯವನ್ನು ವಹಿಸಿಕೊಂಡಿತ್ತು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು, ಅಥವಾ ಭಾರತದಲ್ಲಿ ನಡೆದಿತ್ತು ಈ ಸಭೆ. ಇನ್ನು ಅಂಟಾರ್ಟಿಕಾ ಒಪ್ಪಂದ ಬಗ್ಗೆ ಮಾತಾಡ್ತಾ ಬಂದಾಗ 1959 ಡಿಸೆಂಬರ್ 1ರಂದು ವಾಷಿಂಗ್ಟನ್ ಡಿಸಿಯಲ್ಲಿ 12 ದೇಶಗಳ ನಡುವೆ ಸಹಿ ಹಾಕಲಾಯಿತು. 1959ರಲ್ಲಿ ಈ ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಲ್ಲಿ? ವಾಷಿಂಗ್ಟನ್ ಡಿಸಿಯಲ್ಲಿ. ಇನಿಷಿಯಲಿ 12 ದೇಶಗಳ ಸಹಿ ಹಾಕಿದ್ದು. 1961ರಲ್ಲಿ ಈ ಒಂದು ಒಪ್ಪಂದ ಏನಾಯ್ತು ಅಂದ್ರೆ ಜಾರಿಗೆ ಬಂತು. ಭಾರತವು 1983ರಲ್ಲಿ ಒಪ್ಪಂದಕ್ಕೆ ಒಂದು ಸದಸ್ಯ ರಾಷ್ಟ್ರವಾಯಿತು. ಭಾರತ ಯಾವಾಗ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೇಳ್ತಾರ? 1983ರಲ್ಲಿ. ಅಂಟಾರ್ಟಿಕಾ ಒಪ್ಪಂದವು ಇಡೀ ಖಂಡವನ್ನು ನಿಯಂತ್ರಿಸುವ ಒಂದೇ ಒಪ್ಪಂದದ ಒಂದು ಏಕೈಕ ಉದಾಹರಣೆಯಾಗಿದೆ. ಅರ್ಥಾಯ್ತಾ? ಅಂಟಾರ್ಟಿಕಾ ಒಪ್ಪಂದ ಅಂತಕ್ಕಂಥದ್ದು ಇಡೀ ಖಂಡವನ್ನು ನಿಯಂತ್ರಿಸುವ ಒಂದೇ ಒಪ್ಪಂದ. ಇದು ಅಂತ ಒಂದು ಒಪ್ಪಂದ ಇಡೀ ಅಂಟಾರ್ಟಿಕ್ ಖಂಡವನ್ನು ಏನ್ ಮಾಡುತ್ತೆ? ನಿಯಂತ್ರಣ ಮಾಡುತ್ತೆ. ಪ್ರಮುಖ ನಿಬಂಧನೆಗಳು ಏನು ಈ ಒಪ್ಪಂದದ ಅಂದ್ರೆ ಮೇಜರ್ ಪ್ರಾವಿಷನ್ಸ್. ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ವೈಜ್ಞಾನಿಕ ಸಂಶೋಧನೆ ಮತ್ತು ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅರ್ಥಾಯ್ತಾ? ಅಲ್ಲಿರ್ತಕ್ಕಂಥ ಅಂಟಾರ್ಟಿಕಾ ಖಂಡದಲ್ಲಿ ತಮ್ಮೆಲ್ಲ ಗೊತ್ತಿರಲಿ, ಅರ್ಥಾಯ್ತಾ, ಈಗ ಮನುಷ್ಯನ ಒಂದು ಆಶೆಯಿಂದಾಗಿ ಗ್ರೀಡಿ, ಅರ್ಥಾಯ್ತಾ, ಗ್ರೀಡಿ ಅಂತ ಹೇಳ್ತೇವೆ. ಮನುಷ್ಯನ ಗ್ರೀಡಿಯಿಂದಾಗಿ ಏನಾಗ್ತಾ ಇದೆ ಅಂದ್ರೆ ನಾವು ಕೇವಲ ಭೂಮಿಯಲ್ಲ, ಮೇಲ್ಗಡೆ ಕೂಡ ಚಂದ್ರನಲ್ಲಿ ಕೂಡ ನಾವು ಆವಾಸ್ಥಾನವನ್ನು ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡುವ ಕಾಲದಲ್ಲಿ ಸೊ ಇಂಥ ಅಂಟಾರ್ಟಿಕಾದಲ್ಲಿ ಅಲ್ಲಿ ಒಂದು ಎಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಅದೊಂದು. ಸೊ ಅಂತಲ್ಲಿ ಒಂದು ರಿಸೋರ್ಸಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅಲ್ಲಿ ಕೂಡ ಹಾಳಾಗ್ಬೋದು ಅನ್ನೋ ಉದ್ದೇಶದಿಂದಾಗಿ ಅಲ್ಲಿ ಅಂಟಾರ್ಟಿಕ್ ಖಂಡವನ್ನು ನಾವು ಸುರಕ್ಷಿತವಾಗಿಡಲು, ಆಮೇಲೆ ಅಲ್ಲಿ ವೈಜ್ಞಾನಿಕ ಸಂಶೋಧನೆ ಮಾಡಲು ಈ ಒಪ್ಪಂದ ಏನು ಮಾಡುತ್ತೆ? ಸಹಕಾರವನ್ನು ನೀಡುತ್ತೆ. ದೇಶಗಳು ಖಂಡವನ್ನು ಶಾಂತಿಯುತ ಉದ್ದೇಶಗಳಿಗೆ ಮಾತ್ರ ಬಳಸಬಹುದು. ಅರ್ಥಾಯ್ತಾ? ಅಲ್ಲಿ ಹೋಗ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡೋದು, ಅಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನು ತೆಗೆದುಕೊಂಡದು, ಆ ಥರ ಯಾವುದೇ ಅವಕಾಶಗಳಿಲ್ಲ. ಕೇವಲ ವೈಜ್ಞಾನಿಕ ಸಂಶೋಧನೆ ಮಾಡೋಕ್ಕೆ ಮಾತ್ರ ಅಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಮಿಲಿಟರಿ ಚಟುವಟಿಕೆ ಆಗಿರ್ಬೋದು, ಪರಮಾಣು ಪರೀಕ್ಷೆಗಳಾಗಿರ್ಬೋದು, ವಿಕಿರಣಶೀಲ ತ್ಯಾಜ್ಯದ ವಿಲೇವಾರಿ ನಿಷೇಧಿಸಿದೆ. ಈ ಖಂಡದಲ್ಲಿ ತಮ್ಮ ಪ್ರಾಂತ್ಯಗಳ ಮೇಲೆ ಹಕ್ಕುದಾರರ ನಡುವಿನ ಯಾವುದೇ ವಿವಾದಗಳನ್ನು ಸ್ಥಗಿತಗೊಳಿಸುತ್ತದೆ. ಅದೇ ಕೆಲವೊಂದು ಅಕ್ಕಪಕ್ಕಲ್ಲಿ ಏನು ಒಂದು ಸ್ಟೇಟ್ಸು ನೇಷನ್ಸ್ಗಳಿದಾವೆ ಅದರ ಮೇಲೆ ಏನಾದರೂ ಕೆಲವೊಂದು ಖಂಡದಲ್ಲಿ ಆ ದೇಶಗಳ ಹಕ್ಕಿದ್ದಾರೆ ಅದನ್ನು ಇತ್ಯರ್ಥ ಮಾಡುವ ಒಂದು ಒಪ್ಪಂದನೂ ಕೂಡ ಪ್ರಾವಿಷನ್ ಕೂಡ ಈ ಒಂದು ಒಪ್ಪಂದದಲ್ಲಿ ಇರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಭೀಷ್ಮ ಹೆಸರಿನ ಪೋರ್ಟೇಬಲ್ ಆಸ್ಪತ್ರೆ ಕ್ಯೂಬ್ಗಳನ್ನು ಯಾವ ರಾಜ್ಯದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಇದ್ರ ಕುರಿತು ಡಿಸ್ಕಷನ್ ಮಾಡ. ನೋಡಿ, ಭಾರತೀಯ ವಾಯುಪಡೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಭೀಷ್ಮ ಅಂದ್ರೆ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್ ಹಿತ್ ಆ್ಯಂಡ್ ಮೈತ್ರಿ ಅಂತಕ್ಕಂಥದ್ದು ಭೀಷ್ಮದ ಗೊತ್ತಿರಬೇಕು. ಅರ್ಥಾಯ್ತಾ? ನಾನು ಪ್ರೀವಿಯಸ್ ಒಂದು ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಆಯ್ತಾ? ಇದು ಸೆಕೆಂಡ್ ಟೈಮ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಹೆಸರಿನ ಪೋರ್ಟೇಬಲ್ ಆಸ್ಪತ್ರೆ ಕ್ಯೂಬ್ಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. ಇಲ್ಲಿ ಉತ್ತರ ಪ್ರದೇಶದಲ್ಲಿ. ಭೀಷ್ಮದ ವಿಸ್ತೃತ ವೃತ್ತ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್ ಹಿತ್ ಆ್ಯಂಡ್ ಮೈತ್ರಿ ಅಂತಕ್ಕಂಥದ್ದು
ಯುದ್ಧ ಆಗಿರ್ಬೋದು, ಪ್ರಕೃತಿ ವಿಕೋಪದಂಥ ತುರ್ತು ಸಂದರ್ಭಗಳಲ್ಲಿ ಗಾಯಾಳುಗಳಿಗೆ ಘಟನಾ ಸ್ಥಳ ಅಥವಾ ಹತ್ತಿರದ ಪ್ರದೇಶದಲ್ಲಿ ಅಗತ್ಯ ಚಿಕಿತ್ಸೆ ಒದಗಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಅರ್ಥ ಆಯ್ತಾ? ಇಂಥ ಉಪಕ್ರಮ ಅಭಿವೃದ್ಧಿಗೊಳಿಸಿದ ಜಗತ್ತಿನ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿದೆ ಅಂತಕ್ಕಂಥದ್ದು. ಅಥವಾ ಇಲ್ಲಿ ನೋಡ್ರಿ ಪೋರ್ಟೇಬಲ್ ಆಸ್ಪತ್ರೆ ಅಂತ ಹೇಳಿದ್ದಾರೆ. ಸೊ ಪೋರ್ಟೇಬಲ್ ಆಸ್ಪತ್ರೆ ಹೊತ್ಕೊಂಡು ಹೋಗೋ ಆಸ್ಪತ್ರೆ ಅಂದ್ರೆ ಮೆಡಿಸಿನ್ಸ್ಗಳನ್ನು ಒಂದರಿಂದ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ತಗೊಂಡೋಗೋದು. ಎಲ್ಲಿ ಒಂದು ಗಾಯಾಳುಗಳಾಗಿರ್ತಾರ ಸೈನಿಕರಲ್ಲಿ ಕಾಣಿಸ್ತಾ ಇದನ್ನ ಈ ಒಂದು ಪ್ಯಾರಾಚೂಟ್ ಮುಖಾಂತರ. ಇದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಪೋರ್ಟೇಬಲ್ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಬಿಕಾಸ್ ಇದರಲ್ಲಿ ಏನಂದ್ರೆ ರಿಕ್ವೈರ್ಡ್ ಮೆಡಿಸಿನ್ಸ್ಗಳನ್ನು ತಗೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನು ಮಾಡ್ತಾರೆ, ಲಾಂಚ್ ಮಾಡ್ತಾರೆ ಇದನ್ನ. ಏಕಕಾಲದಲ್ಲಿ ನೂರಾರು ರೋಗಿಗಳು ಮತ್ತು ಸಂತ್ರಸ್ತರಿಗೆ ಚಿಕಿತ್ಸೆ ನೀಡುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಭೀಷ್ಮ ಕ್ಯೂಬ್ಗಳು, ಎಕ್ಸ್ರೇ ಯಂತ್ರಗಳು, ಶಸ್ತ್ರಚಿಕಿತ್ಸೆ ಕೊಠಡಿ, ರಕ್ತ ಪರೀಕ್ಷೆ ಸಾಧನಗಳು, ನೋಡಿ ವೆಂಟಿಲೇಟರ್ಗಳು ಮತ್ತು ಗುಂಡೇಟು ತಗಲಿದವರಿಗೆ, ಮೂಳೆ ಮುರಿದವರಿಗೆ ಸೇರಿದಂತೆ ಎಲ್ಲಾ ಬಗೆಯ ಗಾಯಾಳುಗಳಿಗೆ ಚಿಕಿತ್ಸೆ ಒದಗಿಸಲು ಅಗತ್ಯವಿರುವ ಎಲ್ಲಾ ಸಾಧನಗಳನ್ನು ಒಳಗೊಂಡಿರುತ್ತೆ. ನೋಡಿ ಇಷ್ಟೆಲ್ಲ ಬ್ಲಡ್ ಟೆಸ್ಟಿಂಗ್ ಹಿಡಿದು, ಎಕ್ಸ್ರೇ ಯಂತ್ರಗಳ ಹಿಡಿದು, ಶಸ್ತ್ರಚಿಕಿತ್ಸೆ ಕೊಠಡಿ ಹಿಡಿದು, ಅಲ್ಲಿ ಒಂದು ಗುಂಡು ಏನು ತಾಗಿರ್ತ ಆ ಮೂಳೆಯನ್ನು ಕೂಡ ನೀವು ತೆಗೆದು ಅಂದ್ರೆ ಅದರಲ್ಲಿ ಮೂಳೆಯನ್ನು ಮುರಿದಿರ್ತದೆ ಅವರಿಗೆ, ಅಥವಾ ಮೂಳೆಯಲ್ಲಿ ಗುಂಡು ತಗಲಿದಾಗ ಗುಂಡನ್ನು ತೆಗೆಯುವುದು ಒಂದು ಚಿಕಿತ್ಸೆನೂ ಕೂಡ ಇವು ಬೇಕಾಗಿರ್ತಕ್ಕಂಥ ಸಾಧನಗಳನ್ನು ಹೊತ್ತುಕೊಂಡಿದ್ದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗುತ್ತೆ. ಭೀಷ್ಮ ಅಂತಕ್ಕಂಥದ್ದು ಇಂಥದ್ದು ಅಭಿವೃದ್ಧಿಪಡಿಸಿದ ಜಗತ್ತಿನ ಮೊದಲ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಅಂತ ಹೇಳ್ತೀವಿ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಏಷ್ಯಾ ಪೆಸಿಫಿಕ್ ಮತ್ತು ಮಿಡಲ್ ಈಸ್ಟ್ ಗ್ರೀನ್ ಏರ್ಪೋರ್ಟ್ ರೆಕಗ್ನಿಷನ್ 2024ರಲ್ಲಿ ಬೆಳ್ಳಿ ಪದಕ ಜಯಿಸಿದ ಏರ್ಪೋರ್ಟ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಏಷ್ಯಾ ಪೆಸಿಫಿಕ್ ಮತ್ತು ಮಿಡಲ್ ಈಸ್ಟ್ ಗ್ರೀನ್ ಏರ್ಪೋರ್ಟ್ ರೆಕಗ್ನಿಷನ್ 2024ರಲ್ಲಿ ಬೆಳ್ಳಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಅರ್ಥ ಆಯ್ತಾ? ವರ್ಷಕ್ಕೆ 15 ಮಿಲಿಯನ್ ಮತ್ತು 35 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವ ವಿಮಾನ ನಿಲ್ದಾಣಗಳಲ್ಲಿ ಜಪಾನ್ ಕನ್ಸಾಯ್ ವಿಮಾನ ನಿಲ್ದಾಣ ಮತ್ತು ಸೌದಿ ಅರೇಬಿಯಾದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕ್ರಮವಾಗಿ ಪ್ಲಾಟಿನಂ ಮತ್ತು ಚಿನ್ನದ ಪ್ರಶಸ್ತಿಗಳನ್ನು ದೊರೆತಿದೆ. 15 ಮಿಲಿಯನ್ ಮತ್ತು 35 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವ ವಿಮಾನ ನಿಲ್ದಾಣಗಳನ್ನು ತೆಗೆದುಕೊಂಡಾಗ ಜಪಾನ್ನ ಒಂದು ಕನ್ಸಾಯ್ ವಿಮಾನ ನಿಲ್ದಾಣ, ತದನಂತರದಲ್ಲಿ ಸೌದಿ ಅರೇಬಿಯಾದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕ್ರಮವಾಗಿ ಪ್ಲಾಟಿನಂ ಮತ್ತು ಚಿನ್ನದ ಪದಕಗಳನ್ನು ಗೆದ್ದರೆ, ಈ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಏನು ಬಿಡುಗಡೆ ಮಾಡುತ್ತೆ ಏಷ್ಯಾ ಪೆಸಿಫಿಕ್ ರೀಜನ್ ಮತ್ತು ಮಿಡಲ್ ಈಸ್ಟ್ ಗ್ರೀನ್ ಏರ್ಪೋರ್ಟ್ ರೆಕಗ್ನಿಷನ್ ರಲ್ಲಿ ಬೆಳ್ಳಿ ಪದಕವನ್ನ ಜಯಿಸಿರ್ತಕ್ಕಂಥದ್ದು. ಇಂಪಾರ್ಟೆಂಟು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಹಂಸ NG ವಿಮಾನ ತಯಾರಿಸಿದ ಕಂಪನಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ NAAL ಇಸ್ ದ ರೈಟ್ ಆನ್ಸರ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಇಲ್ಲಿ NG ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತಂದ್ರೆ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಜನರೇಷನ್ಗೆ ಹೆಲ್ಪ್ ಆಗುವಂಥ ಒಂದು ಅಡ್ವಾನ್ಸ್ಡ್ ಒಂದು ಪುಟ್ಟದಾಗಿರ್ತಕ್ಕಂಥ ವಿಮಾನವನ್ನ NAAL, ಅರ್ಥ ಆಯ್ತಾ? NAL ಒಂದು ಏನು ಮಾಡಿದೆ ಅಂದರೆ ಒಂದು ವಿಮಾನವನ್ನು ತಯಾರು ಮಾಡಿದೆ, ಪುಟ್ಟ ವಿಮಾನ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮಳೆಗಾಲದಲ್ಲಿ ತಡೆ ಇಲ್ಲದೆ ಹಾರಬಲ್ಲ ಹಂಸ NG ಅಥವಾ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತೀವಿ. ಹಂಸ NG ಅಥವಾ NG ಅಂದರೆ ನೆಕ್ಸ್ಟ್ ಜನರೇಷನ್. ಹಂಸ NG ನೆಕ್ಸ್ಟ್ ಜನರೇಷನ್ ಪುಟ್ಟ ವಿಮಾನವನ್ನು NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಏನು ಮಾಡಿದೆ, ಅಭಿವೃದ್ಧಿಪಡಿಸಿದೆ. 2 ಆಸನಗಳನ್ನು ಹೊಂದಿರುವ ಗಾಜನ ಕಾಕ್ಪಿಟ್ ಮತ್ತು ಬಬಲ್ ಮೇಲಾವರಣ ಮತ್ತು ಕಡಿಮೆ ಇಂಧನ ಬಳಕೆಯಾಗುವ ಎಂಜಿನ್ ಹೊಂದಿರುವ ಹಂಸ NNGಯನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಅನಾವರಣಗೊಳಿಸಿದರು. ಆಯ್ತಾ? ಒಂದು ವಿಮಾನ ಹೆಸರು ಗೊತ್ತಿರಬೇಕು, ಹಂಸ NG ಅಂತಕ್ಕಂಥದ್ದು. NG ಅಂದರೆ ನೆಕ್ಸ್ಟ್ ಜನರೇಷನ್ನು, 2 ಆಸನಗಳು ಹೊಂದಿರತಕ್ಕಂಥ ವಿಮಾನ. ಇದನ್ನು ತಯಾರು ಮಾಡಿರ್ತಕ್ಕಂಥ ಸಂಸ್ಥೆ NAL ಅಂತಕ್ಕಂಥದ್ದು, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತಕ್ಕಂಥ ಸಂಸ್ಥೆ. ಇದನ್ನು ಯಾರು ಉದ್ಘಾಟನೆ ಮಾಡಿದ್ರು ಅಂದರೆ ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು ಇದನ್ನು ಅನಾವರಣಗೊಳಿಸಿದ್ದಾರೆ. ಅರ್ಥ ಆಯ್ತಾ? 2 ಸೀಟದಲ್ಲಿ ಫಸ್ಟ್ ಟೈಮ್ ಅವರೇ ಕೂತಿದ್ದಾರೆ, ಜಗದೀಪ್ ಧನ್ಕರ್ ಅವರು, ಅವ್ರ ಪತ್ನಿ ತುಂಬಿಟ್ಟು ಇದೇನು ಮಾಡಿದರೆ ಅನಾವರಣಗೊಳಿಸಿದ್ದಾರೆ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ವಿಶ್ವ ಹಸಿವು ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇ 28 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಪ್ರತಿ ವರ್ಷ ವಿಶ್ವ ಹಸಿವು ದಿನವನ್ನ ಮೇ 28ರಂದು ಆಚರಿಸಲಾಗುತ್ತದೆ. ದೀರ್ಘಕಾಲದ ಹಸಿವಿನಿಂದ ಬಳಲುತ್ತಿರುವ 820 ದಶಲಕ್ಷ ಹೆಚ್ಚು ಜನರ ಬಗ್ಗೆ ಜಾಗೃತಿ ಮೂಡಿಸಲು, ಇದನ್ನು ಕೊನೆಗೊಳಿಸಲು, ಕ್ರಮವನ್ನು ಉತ್ತೇಜಿಸಲು ಪ್ರತಿ ವರ್ಷ ಮೇ 28ರಂದು ವಿಶ್ವ ಹಸಿವು ದಿನವನ್ನು ಆಚರಿಸಲಾಗುತ್ತೆ. ನೋಡ್ರಿ, 820 ದಶಲಕ್ಷಕ್ಕೂ ಹೆಚ್ಚು ಜನರು
ಅರ್ಥ ಆಯ್ತಾ? ದೀರ್ಘಕಾಲದ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಸೊ ಈ ಹಸಿವಿನ ಒಂದು ಬಗ್ಗೆ ಜಾಗೃತಿ ಮೂಡಿಸಲು ಎಲ್ಲ ದೇಶಗಳಿಗೆ ಮತ್ತು ಪ್ರತಿಯೊಂದು ಪಾರ್ಟೀಸ್ಗಳಿಗೆ ಸೊ ಅದಕ್ಕೆ ಏನು ಮಾಡ್ತಿದ್ರೆ ವಿಶ್ವ ಹಸಿವು ದಿನವನ್ನು ಮೇ 28ರಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ದಿ ಹಂಗರ್ ಪ್ರಾಜೆಕ್ಟ್ ಎಂಬ NGO ಅರ್ಥ ಆಯ್ತಾ? ದಿ ಹಂಗರ್ ಪ್ರಾಜೆಕ್ಟ್ ಅಂತಕ್ಕಂಥ ಒಂದು NGO ಸ್ಟಾರ್ಟ್ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ ಇದು. ರಷ್ಯಾದ ಈ ಉಪಕ್ರಮ ವಿಶ್ವದ ಹಸಿವನ್ನು ಕೊನೆಗೊಳಿಸಲು ಪ್ರಯತ್ನವನ್ನು ಮಾಡುತ್ತೆ. ದಿ ಹಂಗರ್ ಪ್ರಾಜೆಕ್ಟ್ ಅಂತಕ್ಕಂಥ ಸಂಸ್ಥೆ ಇದೊಂದು NGO ಸ್ಟಾರ್ಟ್ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ ವಿಶ್ವ ಹಸಿವು ದಿನ. ಸೊ ಈ ದಿನವನ್ನ ಮೇ 28ರಂದು ಸೆಲೆಬ್ರೇಟ್ ಮಾಡ್ತೀವಿ. ದಿ ಹಂಗರ್ ಪ್ರಾಜೆಕ್ಟ್ ಪ್ರಕಾರ ಹಸಿವು ಏಡ್ಸ್, ಮಲೇರಿಯಾ ಮತ್ತು ಕ್ಷಯಗಿಂತಲೂ ಹೆಚ್ಚು ಮಾರಣಾಂತಿಕ. ಹೌದು ಆತಾಯ್ತಾ? ಏಡ್ಸ್ ಇದ್ರೆ ಕೆಲವೊಂದು ದಿನ ಬದುಕ್ಬೋದು, ಮಲೇರಿಯಾ ಬಂದರೆ ಕೆಲವೊಂದು ದಿನ ಬದುಕ್ಬೋದು, ಕ್ಷಯ ರೋಗ ಬಂದರೆ ಕೆಲವೊಂದು ದಿನ ಬದುಕ್ಬೋದು. ಹಾಗಾದರೆ ಅನ್ನ ಇರಲಿಲ್ಲ ಅಂದರೆ ಬದುಕಕ್ಕೆ ಆಗಲ್ಲ. ಸೊ ಅವ್ರ ಹಸಿವು ಅಂತಕ್ಕಂಥದ್ದು ಜಗತ್ತಿನ ಒಂದು ಇಟ್ ಇಸ್ ಒನ್ ಆಫ್ ದಿ ಡೇಂಜರಸ್ ಡಿಸೀಸ್ ಅಂತಲೇ ಹೇಳ್ಬೋದು. ಆಯ್ತಾ? ಸೊ ಅದಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸೋಗೋಸ್ಕರ ಈ ಡೇನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇತ್ತೀಚೆಗೆ ಯಾವ ಸಂಸ್ಥೆಯು ಪ್ರವಾಹ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ RBI ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ತರ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ನಿಮಗೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರವಾಹ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಇದರ ವಿವಿಧ ನಿಯಂತ್ರಕ ಅನುಮೋದನೆಗಳಿಗಾಗಿ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಇದರ ವಿನ್ಯಾಸಗೊಳಿರ್ತಕ್ಕಂಥದ್ದು. ಇದು ವ್ಯಕ್ತಿಗಳಾಗಿರ್ಬೋದು ಮತ್ತು ಘಟಕಗಳಿಗೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ರಿಸರ್ವ್ ಬ್ಯಾಂಕ್ನಿಂದ ಅನುಮೋದನೆಗಳನ್ನು ಮತ್ತು ಅನುಮತಿಗಳನ್ನು ನೀಡುವ ಪ್ರಕ್ರಿಯೆಗಳನ್ನು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಅರ್ಥ ಆಯ್ತಾ? ಆನ್ಲೈನಲ್ಲಿ ಅಪ್ಲಿಕೇಶನ್ ಕೊಡೋದು, ಆಮೇಲೆ ಆ ರಿಸರ್ವ್ ಬ್ಯಾಂಕ್ನಿಂದ ಅನುಮೋದನೆ ಸಿಕ್ಕಿದನೋ ಇಲ್ಲೋ ಅನ್ನೋದು ಒಂದು ಎಫಿಷಿಯನ್ಸಿಯನ್ನು ಚೆಕ್ ಮಾಡೋದು, ಆಮೇಲೆ ಇದಕ್ಕೆ ಒಂದು ಅನುಮೋದನೆ ಸಿಕ್ಕಿದೋ ಇಲ್ಲೋ ಅಂತಕ್ಕಂಥ ಚೆಕ್ ಮಾಡೋಕ್ಕೆ ಒಂದು ಯಾವುದೇ ಪ್ರವಾಹ ಪೋರ್ಟಲ್ ಅಂತಕ್ಕಂಥದ್ದು ಯಾವುದು ಸ್ಟಾರ್ಟ್ ಮಾಡಿದೆ ಅಂದರೆ RBI ಸ್ಟಾರ್ಟ್ ಮಾಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಪ್ರವಾಹ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಈ ಪೋರ್ಟಲ್ ಬಗ್ಗೆ ಪ್ಲಾಟ್ಫಾರ್ಮ್ ಫಾರ್ ರೆಗ್ಯುಲೇಟರಿ ಅಪ್ಲಿಕೇಶನ್ಸ್ ವ್ಯಾಲಿಡೇಷನ್ ಅಥರೈಸೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಯಾನ್ಷನ್ ಫಾರ್ಮು ಕೂಡ ಕೇಳಬಹುದು, ಉದ್ದೇಶ ಕೇಳಬಹುದು, ಆಮೇಲೆ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತಕ್ಕಂಥ ಕೇಳ್ತಾರೆ. ನೋಡಿ, ನೆಕ್ಸ್ಟ್ ಇದೆ ಒನ್ಲೈನ್ಸ್ ಇದೆ. ಮೊದಲನೇ ಪ್ರಶ್ನೆ, 2024ರ ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟ್ ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೀಪಾ ಕರ್ಮಕರ್. ಸುದ್ದಿಯಲ್ಲಿ ಕಂಡುಬರುವ ನೈಶಿ ಬುಡಕಟ್ಟು ಯಾವ ರಾಜ್ಯದ ಅತಿ ದೊಡ್ಡ ಜನಾಂಗೀಯ ಗುಂಪಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರುಣಾಚಲ್ ಪ್ರದೇಶ್. ಭೂಕುಸಿತದಿಂದ ಸುದ್ದಿಯಲ್ಲಿರುವ ಮೌಂಟ್ ಮುಂಗಾಲೋ ಯಾವ ದೇಶದಲ್ಲಿದೆ ಅಂತ ಒಂದು ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಾಪುವಾ ನ್ಯೂಗಿನಿಯಾ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಕಮಾಂಡೆಂಟ್ ಆಗಿ ಇತ್ತೀಚೆಗೆ ಯಾರು ನೇಮಗೊಂಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗುರುಚರಣ್ ಸಿಂಗ್ ಇಸ್ ದ ರೈಟ್ ಆನ್ಸರ್. ಶಾರ್ಜಾ ಮಾಸ್ಟರ್ಸ್ 2024ರಲ್ಲಿ ಚಾಲೆಂಜರ್ಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಚೆಸ್ ಆಟಗಾರ ಹೆಸರಿಸಿ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಿವ್ಯಾ ದೇಶ್ಮುಖ್ ಇಸ್ ದ ರೈಟ್ ಆನ್ಸರ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.